ಇಳಕಲ್ ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಮ ಉಪಾಧ್ಯಕ್ಷರಾಗಿ ಕಾಳಮ್ಮ ಜಕ್ಕ ಅಧಿಕಾರ ಸ್ವೀಕಾರ. ಇಳಕಲ್ ಇಲ್ಲಿಯ ನಗರಸಭೆಗೆ ನೂತನ ಅಧ್ಯಕ್ಷೆ ಸುಧಾರಾಣಿ ಮುರುಗೇಶ ಸಂಗಮ, ಉಪಾಧ್ಯಕ್ಷೆ ಕಾಳಮ್ಮ ವಿರೂಪಾಕ್ಷಪ್ಪ ಜಕ್ಕ ಅವರು ಶ್ರಾವಣ ಶುಭ ಶುಕ್ರವಾರದಂದು ಅಧಿಕಾರ ಸ್ವೀಕರಿಸಿದರು. ನಗರಸಭೆ ಅಧ್ಯಕ್ಷರ ಕೊಠಡಿಯಲ್ಲಿ ಪೂಜೆ ನೆರವೇರಿಸಿದ ನಂತರ ಅಧಿಕಾರ ಸ್ವೀಕರಿಸಿಕೊಂಡ ಅಧ್ಯಕ್ಷೆ ಸುಧಾರಾಣಿ ಮುರುಗೇಶ ಸಂಗಮ ಮಾತನಾಡಿ, ತಮ್ಮ 16 ತಿಂಗಳ ಅಧಿಕಾರದ ಅವಧಿಯಲ್ಲಿ ಇಳಕಲ್ ನಗರವನ್ನು ಮಾದರಿಯ ನಗರವನ್ನಾಗಿ ಮಾಡುತ್ತೇನೆ. ನಾನು ಒಬ್ಬ ಮಹಿಳೆಯಾಗಿದ್ದು ನನ್ನ ಕನಸು ಮನಸ್ಸಿನಲ್ಲಿಯೂ ನಗರಸಭೆ ಅಧ್ಯಕ್ಷೆ ಆಗುತ್ತೇನೆ ಎನ್ನುವ ಭಾವನೆ ಇದ್ದಿಲ್ಲ. ಆದರೆ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ ಹಾಗೂ ಎಲ್ಲ ಸದಸ್ಯರ ಪ್ರಯತ್ನದ ಫಲವಾಗಿ ನಾನು ಇಳಕಲ್ ನಗರಸಭೆಯ ಅಧ್ಯಕ್ಷೆಯಾಗುವ ಪ್ರಸಂಗ ಬಂದಿದೆ ಎನ್ನುತ್ತಾ ಶಾಸಕರ ಎಲ್ಲ ಸದಸ್ಯರ ಹಾಗೂ ಗಣ್ಯರ ಸಲಹೆ ಸೂಚನೆ ಮೇರೆಗೆ ನಗರದ ಎಲ್ಲಾ ವಾರ್ಡುಗಳ ಅಭಿವೃದ್ಧಿಯ ಕಾಮಗಾರಿಗಳನ್ನು ಪ್ರಾರಂಭಿಸುತ್ತೇವೆ ಎಂದರು. ಕಾಂಗ್ರೆಸ್ ಮುಖಂಡರಾದ ಶರಣಪ್ಪ ಆಮದಿಹಾಳ ಮತ್ತು ಯುವ ಮುಖಂಡ ಯಲ್ಲಪ್ಪ ಪೂಜಾರಿ ಮಾತನಾಡಿದರು. ನಗರಸಭೆ ಸದಸ್ಯರು, ನಗರದ ಗಣ್ಯರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ನಗರಸಭೆ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಮಹತ್ವವಾದ ದಿನ ಕಾಂಗ್ರೆಸ್ ಪಾರ್ಟಿಗೆ. ಯಾಕಂದ್ರೆ ನಾವು ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿ ಈಗ ನಾವು ಪ್ರಮಾಣ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈ ನಗರವನ್ನ ನಾವು ಹೆಣ್ಮಕ್ಳ ಕೈ ಹಾಕೋಕೆ ಅರ್ಥ ಮಾಡ್ಕೊಡ್ರಿ. ಇವತ್ತಿನಿಂದ ಹೆಣ್ಮಕ್ಳು 16 ತಿಂಗಳಿರ್ತದೆ. ಹೆಣ್ಮಕ್ಳು ತಮ್ಮ ಕೆಲಸ ಎಲ್ಲ ಮಾಡ್ಕೋಬೇಕಾದ್ರೆ ಭಾಳ ಸರಳ ಆಗಿಬಿಡ್ತದೆ. ಯಾಕಂದ್ರೆ ಹೆಣ್ಮಕ್ಳ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿವಿ ಅಂತ ಹೇಳಿ ಇದು ಕಾಂಗ್ರೆಸ್ ಪಕ್ಷದ ಸಾಧನೆ, ವಿಜಯಾನಂದ ಕಾಶಪ್ಪನವರ ಸಾಧನೆ. ನಾವು ಎಂದೂ ಮಾತಿಗೆ ತಪ್ಪಿದ್ದಿಲ್ಲ, ನುಡಿದಂತೆ ನಾವು ನಡೀತೀವಿ ಅಂತೇಳಿ ಮತ್ತೊಮ್ಮೆ ಎಲ್ಲರಿಗೂ ನಾನು ಕಳಕಳಿ ವಿನಂತಿ ಮಾಡಿಕೊಂಡು, ತಮಗೇನಾದ್ರು ಪ್ರಾಬ್ಲಮ್ಸ್ ಇದ್ರೆ ಹೆಣ್ಮಕ್ಳು ಎಕ್ಸ್ಪೆಷಲಿ ತಾವು ಮನ್ಯಾಗ ಕುಂದಿರ್ತೀರಿ, ಹೌದಾ, ಸ್ವಲ್ಪ ಹೊರಗೆ ಬರಬೇಕು. ಹೇಗೆ ನಮ್ಮ ಸುಧಾರಾಣಿ ಅವ್ರು ಬಂದಾರ, ನಮ್ಮ ಜಕ್ಕ ಅವ್ರು ಬಂದಾರ ನೋಡ್ರಿ, ಈಗ ಅವ್ರು ಪ್ರೆಸೆಂಟ್ ಮಾಡಿ ನಾವು ಎಲ್ಲರೂ ಹೊರಗೆ ಬಂದು ತಮ್ಮ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರನ ಕಂಡುಕೊಳ್ಬೇಕಂತ ಹೇಳಿ ನಾನು ಒಂದು 2 ಮಾತು ಶುಭ ಸಂದರ್ಭದಲ್ಲಿ ಈ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಪದಗ್ರಹಣ ಮಾಡುವ ನಿಟ್ಟಿನಲ್ಲಿ ಅಧ್ಯಕ್ಷರು ಶ್ರೀಮತಿ ಸುಧಾರಾಣಿ ಮುರುಗೇಶ ಸಂಗಮ ಅವರನ್ನ
ಮತ್ತು ಉಪಾಧ್ಯಕ್ಷರನ್ನಾಗಿ ಶ್ರೀಮತಿ ಕಾಳಮ್ಮ ವಿರೂಪಾಕ್ಷಪ್ಪ ಜಗ್ಗ ಅವರನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರು ಮತ್ತು ಪಕ್ಷಾಂತರದಿಂದ ಬಂದಂಥ ಕೆಲವು ಸದಸ್ಯರು ಮತ್ತು BJPದಿಂದ ಬಂದಂಥ ಕೆಲವು ಸದಸ್ಯರು ಎಲ್ಲರ ಒಮ್ಮತದಿಂದ ಇವತ್ತಿನ ದಿವಸ ನಾವು ಇಳಕಲ್ ನಗರಕ್ಕೆ ವಿಶೇಷವಾಗಿ ಮಹಿಳೆಯರಿಗೆ, ಯಾಕಂತಂದರೆ ಸರ್ಕಾರದ ಒಂದು ಆಶಯ ಇದೆ, ನಮ್ಮ ಒಂದು ಸಂಪ್ರದಾಯಗಳಲ್ಲಿ ಮೊದಲಿನ ಆದ್ಯತೆ ಮಹಿಳೆಯರಿಗೆ ಕೊಡಬೇಕಂತೇಳಿ. ಹಾಗಾಗಿ ಊರಿನ ಒಂದು ಅಭಿವೃದ್ಧಿಗಾಗಿ ಮನೆಯಲ್ಲಿ ಮಹಿಳೆ ಒಂದು ಮಗು ಹುಟ್ಟಿತಂತಂದರೆ ಅದು ನಮ್ಮ ಮನೆಗೆ ಲಕ್ಷ್ಮಿ ಬಂದಂತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ನಗರಸಭೆಗೆ ಮಹಿಳೆಯರನ್ನಾಗಿ ಆಯ್ಕೆ ಮಾಡಿದಂಥ ಏನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದಂಥ ಕೀರ್ತಿ ಯಾರಿದ್ರೆ ಅದು ಡಾಕ್ಟರ್ ವಿಜಯೇಂದ್ರ ಕಾಶ್ಯಪ್ ಅವರಿಗೆ ಸಲ್ಲತ್ತಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದರೆ ಅಧ್ಯಕ್ಷ ಉಪಾಧ್ಯಕ್ಷ ಆದ ನಂತರ ನಮ್ಮ ಇಳಕಲ್ ನಗರದ ಎಲ್ಲ ಸಿಬ್ಬಂದಿಗಳು ಕೂಡ ಮತ್ತು ನಗರಸಭೆ ಸದಸ್ಯರು ಕೂಡ ಅಧಿಕಾರಿಗಳು ಕೂಡ ಅವರು ಕೂಡ ಅಷ್ಟೇ ನಮ್ಮ ಜೊತೆಯಲ್ಲಿ ಕೆಲಸಗಳನ್ನು ಮಾಡಬೇಕು. ಅವರು ಅಷ್ಟೇ ಕೂಡ ನಮ್ಮಲ್ಲಿ ಜೊತೆಯಲ್ಲಿ ಸಹಕಾರಗಳನ್ನು ಕೊಡಬೇಕು. ಅವಾಗ ಮಾತ್ರ ಅಭಿವೃದ್ಧಿ ಹೊಂದಲು ಸಾಧ್ಯ ಮತ್ತು ನಾವು ಅವ್ರಿಗೆ ಸಹಕಾರಗಳನ್ನು ಕೊಡ್ತೀವಿ, ಎಲ್ಲ ಸದಸ್ಯರು ಕೂಡ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಕೂಡ. ಹಾಗಾಗಿ ಇವತ್ತಿನ ದಿವಸ ಇಂದಿನಿಂದ 15 ತಿಂಗಳ 14 ತಿಂಗಳ ಅಭಿವೃದ್ಧಿ ಕೆಲಸಗಳನ್ನು ನಾವು ಎಲ್ಲರೂ ಒಮ್ಮತದಿಂದ ಒಕ್ಕಡದಿಂದ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಮತ್ತು ಸರ್ವ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರಿಗೆ ಮತ್ತು ಕಾರ್ಯಕರ್ತರಿಗೆ, ಶಾಸಕರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೇನೆ. ಅಧ್ಯಕ್ಷರಾದ ಶ್ರೀಮತಿ ಸುಧಾರಾಣಿ ಸಂಗಮ್ ಅವರೇ, ಉಪಾಧ್ಯಕ್ಷರಾದ ಶ್ರೀಮತಿ ಕಾಳಮ್ಮ ಜಗ್ಗ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸ್ನೇಹಿತರೇ, ಮಾಧ್ಯಮ ಮಿತ್ರರೇ, ಇಂದಿನ ದಿವಸ ನಿಜವಾಗಲೂ ಅತ್ಯಂತ ಸಂತೋಷದ ಸಂಗತಿ. ಯಾಕಂದ್ರೆ ನಡೆದ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಚುನಾವಣೆ ನಡೆದು ಅತ್ಯಂತ ಜಯಭೇರಿಯನ್ನು ಗಳಿಸಿದ್ದು ಅದು ನಮ್ಮ ನಾಯಕರು ಆದಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ ಅವರು, ಜನಪ್ರಿಯ ಶಾಸಕರ ಅವರ ಗರಿಗೆ ಒಂದು ಫೆದರ್ ಇನ್ ಹಿಸ್ ಕ್ಯಾಪ್ ಅಂದ್ರೆ ಇತಿಹಾಸದಲ್ಲಿಯೇ ಈ ಒಂದು ಇತಿಹಾಸ ನಿರ್ಮಾಣ ಮಾಡತಕ್ಕಂಥ ಕೆಲಸ ಇದೆ. ಯಾಕಂದ್ರೆ ಅಷ್ಟು ಸುಲಭ ಅಲ್ಲ. ಈ ಒಂದು ಚುನಾವಣೆ ಅಂಗವಾಗಿ ಇವತ್ತಿನ ದಿವಸ ಪದಗ್ರಹಣ ಸಮಾರಂಭದಲ್ಲಿ ಇವತ್ತು ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ತಾವೆಲ್ಲದಕ್ಕೆ ಸಾಕ್ಷಿಯಾಗಿದ್ದೀರಿ. ಈ ಒಂದು ನಮ್ಮ ಉದ್ದೇಶ, ಕಾಂಗ್ರೆಸ್ ಪಕ್ಷದ ಉದ್ದೇಶ, ಬೋರ್ಡ್ ಮಾಡಲಿಕ್ಕೆ ಉದ್ದೇಶ ಏನಂದ್ರೆ ನಗರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಈ ಬೋರ್ಡ್ ಮಾಡಲಾಗಿದೆ ಅಂತ ನಮ್ಮ ನಾಯಕರೇ ಹೇಳಿದ ಮಾತು. ನಾವೆಲ್ಲ ಅವ್ರು ಹೇಳಿದ್ದು, ನಮ್ಮ ಶಾಸಕರು ಹೇಳಿದಂಥ ಮಾತಿದ್ದು ನಿಜವಾಗಲೂ ಅವ್ರು ಮಾಡಿ ತೋರಿಸ್ತಾರೆ. ಈ ಸಾಕಷ್ಟು ಅನೇಕ ಕಾರ್ಯಗಳನ್ನು ಮಾಡ್ಯಾರ. ತಮಗೆ ಗೊತ್ತಿದೆ, ಇನ್ನೂ ಕೆಲವೊಂದು ಪೈಪ್ಲೈನ್ ಅಂತಾರಲ್ಲ, ಕೆಲವೊಂದು ಕಾಮಗಾರಿಗಳು ಇನ್ನೂ ನಡೆದಿವೆ. ಎಷ್ಟೋ ಅನುದಾನ ಬಂದಿದೆ ಅಂತ ಶುರು ಮಾಡಬೇಕಾಗಿದೆ. ಅದು ಅವರ ನೇತೃತ್ವದಲ್ಲಿ ಖಂಡಿತವಾಗಿಯೂ ಈ ನಗರ ಇವರ ಅಧ್ಯಕ್ಷತೆ ಮತ್ತು ಉಪಾಧ್ಯಕ್ಷತೆಯಲ್ಲಿ ಎಲ್ಲರ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಬಂಧುಗಳು ಮತ್ತು ಈ ನಗರಸಭೆ ಸದಸ್ಯರು ಎಲ್ಲ ಯಾವುದೇ ಇರಲಿ, ಈ ಒಂದ್ಸಲ ಅಧಿಕಾರ ಸ್ವೀಕರಿಸಿ ಮುಗಿತು, ಪಕ್ಷ ಮಾಡಿಕೊಳ್ಳೋದು ಪಕ್ಷಾತೀತವಾಗಿ ಎಲ್ಲರೂ ಅತ್ಯಂತ ಉತ್ತಮ ಕಾರ್ಯವನ್ನು ನಿರ್ವಹಿಸಿ ಈ ನಮ್ಮ ಇಳಕಲ್ ಈ ಪಟ್ಟಣಕ್ಕೆ, ಇಳಕಲ್ ನಗರಕ್ಕೆ ಒಂದು ಶೋಭೆ ತರಬೇಕು. ಮತ್ತು ಮೊದಲ ಜನರ ಸಮಸ್ಯೆಗಳಿಂದ ಅತ್ಯಂತ ತೀವ್ರಗತಿಯಿಂದ ಕುಡಿಯುವ ನೀರು ಇರ್ಬೋದು, ಗಟಾರ ಇರ್ಬೋದು, ಯಾವ್ಯಾವ ಸಣ್ಣ ಸಣ್ಣ ಸಮಸ್ಯೆಗಳು ಭಾಳ ಇರ್ತಾವೆ. ಅದಕ್ಕೆ ನಗರಸಭೆ ಸದಸ್ಯರು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಅದರ ಜೊತೆ ಸಿಬ್ಬಂದಿ ವರ್ಗದವರು ಸಹಿತ ತಕ್ಷಣ ಸ್ಪಂದನೆ ಮಾಡಿ ಅವರ ಸಮಸ್ಯೆಗಳನ್ನು ಮೊದಲು ಬಗೆಹರಿಸೋ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೇನೆ.